ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಹೈಪ್ ಮಾಡ್ರಿ ಅಂತ ಕೇಳ್ತಾ ಇವತ್ತಿನ ಕಥೆನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕಥೆನ ಪೂರ್ತಿಯಾಗಿ ನೋಡಿ ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿರಿ ಅಂತ ಕೇಳ್ತಾ ಬನ್ನಿ ಕಥೆನ ಪೂರ್ತಿಯಾಗಿ ನೋಡಿ. ಆಮೇಲೆ ನಿನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿತ್ತು. ಯಾರೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ ಕಮೆಂಟ್ ಮೂಲಕ ತಿಳಿಸ್ರಿ. ಉಂಡಿ ಮತ್ತು ಓಸನು ಹೋಗಿ ಅವ್ರ ಅಣ್ಣಾರ ಬಿಟ್ಟು ಬರ್ತಾರನ ಸುಮಾನ, ಮತ್ತೆ ಅದಕ್ಕೆ ಓಸು ಉಂಡಿನ ಕಟ್ಟಿದ್ರ ಆತು. ಮತ್ತೆ ಅತ್ತೇರ್ನ ಕರಿತೇನೆ. ಎಸಿಸ್ ಕಟ್ಟೋದ ಏನೋ ಗೊತ್ತಾಗಂಗಿಲ್ಲ ನನಗೂ, ಮತ್ತೆ ನಾನು ಯಾವಾಗ ಕಟ್ಟಿಲ್ಲಲ್ಲ, ಮತ್ತೆ ಇವತ್ತು ಕಟ್ಟಾಕತ್ತಿರೋದು. ಅವರಿಗೆ ಓಸ್ ಕೊಟ್ಟು ಬರ್ತಿದ್ದೆ ಬಿಡು, ಸುಮಾಗ ಕಟ್ತದಲ್ಲ, ಮತ್ತೆ ಅದಕ್ಕೆ ಓಸಿ ಇಟ್ಕೊಂಡಾನೆ. ಎಸಿಸ್ ಕಟ್ತಾರನ ಕಟ್ವಲ್ರ ಕಾತೀರ ಅಂತಂದು ಇನ್ನು ಅವರಿಗೆ ಹೋಗಿ ಕೊಟ್ಟು ಬರೋದೈತಿ. ಉಂಡಿನ ಯಾವಾಗ ಕೊಡ್ತೈತಿ ಏನವ, ಲಘು ಹೋಗಿ ಕೊಟ್ಟು ಬಂದ್ಬಿಟ್ರೆ ಮುಗಿದು ಹೊತ್ತಾಗ ಚಿಂತಿರೋದಿಲ್ಲ. ಇನ್ನು ಅವರು ಬರಂಗೆ ಕಾಣ್ತಾರೆ ಏನೋ, ಯಾರು ಬರ್ತಾರೆ ಏನೋ ಉಂಡಿ ಕೊಡಾಕ. ಯಾವಾಗ ಅವ್ವ ಬರ್ತೈತೆ ಅಣ್ಣನ ಅತ್ತಿಗೆಮ್ಮನ ಕಳಿಸು ಅಂತಂದು ಹೇಳ್ಬೇಕು. ಅವಾಗ ಬಂದ ಇಲ್ಲ ಅವ್ರಂತ್ರನ. ಈಕಿನ ಸುಮಾನು ಊರು ಗಂಟು ನಿಂತಾಳ. ಇರವ ಇನ್ನೊಂದು 2 ದಿವಸ ಅಂದ್ರೆ ಪಾಪ ಅಲ್ಲಿ ಮನ್ಯಾಗ ಮತ್ತೆ ಮಾಡ್ಯಾರ ಯಾರಿಲ್ಲ ಅಂತಂದು ಇಲ್ಲಿ ಅತ್ತಿಗೆಮ್ಮ ಮತ್ತೆ ಬರ್ತಾನೆ ನೀವು ಬರ್ರಿ ಅಂತಂದು ಅಂದ್ಲು. ಯಾವಾಗಾರ ಹೋಗಿ ಒಂದು ದಿವಸ ಉಳ್ಕೊಂಬರ್ಬೇಕು, ಅಷ್ಟು ಜೀವ ಮರ 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 ಅನ್ನಿಸ್ತಾಳ. ಬರ್ರಿ 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 ಅಂತಂದು ಹೋಗಿ ಉಳ್ಕೊಂಡಾರ ಬರ್ಬೇಕು 2 ದಿವಸ. ಕರ್ದೇವಲ್ಲ ರತ್ನ ಎದಕ್ಕವ ಅದ ತೀರ ಮತ್ತೆ ಬರ್ರಿ ಎಸಿಸ್ ಕಟ್ಟೋದು ಉಂಡಿನ ಸುಮಾಗ ಅಂತಂದು ಕಟ್ಟಾಕ ಕರೆದ್ ನೀರು ಐತೀರ. ಮತ್ತೆ ನೋಡ್ರಿ ಎಸಿಸ್ ಕಟ್ಟೋದು ಕಟ್ತಿಲ್ಲ ಕಟ್ಟರತ್ನ ನೀನ ಮತ್ತೇನು ನಾನು ಕೇಳ್ತಿದ್ದಿ ಕಟ್ಟುವ ನಿನಗೆ ಸಕತಾಸ್ ಕಟ್ ಅಲ್ರಿ ಐತೀರ. ನಾನು ಯಾವಾಗ ಕಟ್ಟಿಲ್ಲಲ್ರಿ ಗೊತ್ತಾಗಂಗಿಲ್ಲ ನನಗೆ, ಅದಕ್ಕೆ ನಿಮ್ಮನ್ನ ಕರೆದ್ ನೀರು ಐತೀರ. ಮತ್ತೆ ನೋಡ್ರಿ ಎಸಿಸ್ ಕಟ್ಟೋದು ಎಲ್ಲವೂ ಒಂದು 6 ಹಾಕ್ಲಿ ಅಲ್ರಿ ಐತೀರ. ಮತ್ತೆ ಮತ್ತೆ ಹಾಕುವ ಮತ್ತೆ 6 ಹಾಕು ಎಲ್ಲ ಸೇರಿ ಒಂದು 40 ಉಂಡಿ ಮಾಡಿ. ಮತ್ತೆ ನೋಡಿ ಎಸಿ ಸಾಕವು ಬೇಸನ್ ಉಂಡಿ ಒಂದು 6 ಹಾಕು, ರವಾದ ಉಂಡಿ ಒಂದು 6 ಹಾಕು, ಶೇಂಗಾ ಉಂಡಿ ಇದ್ರಿಗೂ 7 ಉಂಡಿ ಹಾಕು. 7 ಉಂಡಿ ಮೇಲೆ ಭಾರಿ ಜೀವಕ್ಕಿ 7 ಉಂಡಿ ಒಂದು 7-8 ಹಾಕು. ತಿಂತಾಳ ನಮ್ಮ ಮನೆಗಂತೂ ಯಾರು ತಿನ್ನಂಗಿಲ್ಲ, ಆಕಿ ಸಲುವಾಗಿ ನಾ ಮಾಡ್ತಿದ್ದೆ ನಾನು ಅವಾಗ. 6 ಹಾಕ್ಲಿರಿ ಆತ್ರಿ. ಇದು ಇಲ್ಲಿ ಇದನ್ನ ಚೀಲ ಇಟ್ಕೊಂಡು ನೋಡ್ರಿ ಐತ್ಯಾರ. ಮತ್ತು ಅಕ್ಕಿನ ಸುಮಾನು ಮತ್ತು ಹೊಕ್ಕಾಳಂತ ಇವರು ಬಿಟ್ಟು ಬರ್ತಾನೆ ಅಂದ್ರೆ ಐತ್ಯಾರ ನಿಮಗೆ ಬೇಕಿನ ಏನು ಕಳಿಸೋದು. ಮತ್ತು ಹಬ್ಬಕ್ಕೆ ಬಂದಾಳ ಹೋಗಿ ಉಂಡಿನ ಮತ್ತು ಅಕ್ಕಿ ಒಯ್ಯಾಕ ಹೊಲ್ದಕಳ್ರಿ ಬಂದು ಹೇಳಿ ಬಿಟ್ಟು ಬರ್ರಿ ಅಂತಂದು ಅಂದ್ಲಂತ್ರಿ. ಅದಕ್ಕೆ ಮತ್ತು ಇವರ ಹೋಗಿ ನಾನು ಉಂಡಿನ ಕೊಟ್ಟಂಗಾಕತಿ. ಮತ್ತು ಅತ್ತಿಯರ್ನ ನೋಡ್ದಂಗಾಕತಿ, ನೋಡ್ಕೊಂಡು ಕೊಟ್ಟು ಬರ್ತಾನೆ ಅಂದ್ರೆ ಐತ್ಯಾರ. ಚಲೋ ಆತ್ ಬಿಡವ. ಮತ್ತು ಬೇಕೆ ಎಲ್ಲಿ ಹೋಗಾಳ ಏನೋ ಅನ್ಕೊಂಡೆ ನಾನು. ಮತ್ತು ಉಂಡಿ ಯಾರೋ ಒಬ್ರು ಕೊಟ್ರ ಚಲೋನವ. ಹೋಗಿ ನೋಡುವ ಮಗಳು ಹಬ್ಬಕ್ಕೆ ಹೋಗ್ಯಾಳ, ಅಕ್ಕಿ ಕೈಗೆ ಕೊಟ್ಟು ಕಳ್ಸ್ಯಾರ ಅಂತಾರ ಅವ್ರ ಮನ್ಯಾಗ. ಅಕ್ಕಿ ಗಂಡ ಏನು ಅನ್ಕೊಳಕಲ್ಲ ಅಂತ ಅನ್ಕೊಂಡೆವ. ಹೊಕ್ಕಾನಂತ ಮತ್ತು ಶಂಕರು ಚಲೋ ಆತ್ ಬಿಡವ ಆತಾಗ. ಹ್ಞೂ ರೀತಿಯಾರ. ಮತ್ತು ಅವರ ಹೊಕ್ಕಾನಿ ಅಂತ ಅಂದ್ರೆ ಮತ್ತು ಅದಕ್ಕೆ ಲಘು ಲಘು ಕಟ್ಟಾಕತ್ತನ್ ರೀತಿಯಾರ. ಮತ್ತು ಈಗ ಮೊನ್ನೆ ಸೀರೆಗೆ ಅಂತಂದು ರೊಕ್ಕ ಕೊಟ್ಟಿದ್ನಿ, ಸೀರೆ ತೊಗೊಂಡಾಳ್ರಿ ಐತ್ಯಾರ ಈಗ ಅಕ್ಕಿ. ಮತ್ತು ಈಗ ಇದು ಅರಿಶಿನ ಕುಂಕುಮ ಕೊಡ್ಬೇಕಲ್ರಿ ಅಕ್ಕಿಗೆ. ಈಗ ಉಡಕಿ ಅದನ್ನ ಹಾಕ್ತಾನ್ರಿ. ಮತ್ತು ಏನು ಜಕ್ಟಿನ ಅರ್ಬಿ ಕೊಡ್ಲಿ ಹೆಂಗೆ ರೀತಿಯಾರ. ಮತ್ತು ಇನ್ನೊಂದು ಯಾವ್ದಾರ ಮೆತ್ತನ ಸೀರೆ ಹುಡುಕಿ ಕೊಡ್ಲಿರಿ. ಮೊನ್ನೆ ನೀನು ಕೊಟ್ಟಿದ್ದೆ ಅಷ್ಟು ದುಬಾರಿ ರೊಕ್ಕ ಸೀರೆ ಕೊಡ್ಸಿರಿ, ಏನು ಬೇಡ ಯಾವ್ದಾರ ಒಂದು ಜಕ್ಟಿನ ಅರ್ಬಿ ಕೊಡು. ಸೀರೆ ಗೀರಿ ಏನು ಮಾಡ್ತಿದ್ದಿ ಆಕಿನೂ ಉಟ್ಕೊಳಂಗಿಲ್ಲ ಏನೆಲ್ಲ ನೋಡ್ದಿಲ್ಲ. ಒಂದು ಇದನ್ನ ಅಂಗಿ ಪ್ಯಾಂಟ್ ಹಾಕೊಂಡು ನಿಂದಿರ್ತಾಳ. ಬೇಡ ಸೀರೆ ಏನು ಕೊಡಬೇಡ, ಬೇಕಂದ್ರೆ ಒಂದು ಜಕ್ಟಿನ ಅರ್ಬಿ ಕೊಡು ಬೇಕಂದ್ರೆ ಅಷ್ಟೇ. ಆತ ರೀತಿಯಾರ. ಮತ್ತು ಲಘು ಕಟ್ತಾನೆ ಈಕಿ ಸುಮ್ಮ ಏನು ಮಾಡಕತ್ತಾಳ ನೋಡ್ರಿ ರೀತಿಯಾರ. ಒಂದಿಟ್ಟು ಲಘು ಅಷ್ಟ ಅದನ್ನ ಕೊಡ್ತಾನೆ. ಜಳಕದ ಆಗೈತಿಲ್ಲ ಕೇಳ್ರಿ. ಮತ್ತು ಅವು ಸೌಸದ ಹಂಗೆ ನಿಂದ್ರಂಗಿಲ್ಲ ಹಂಗೆ ಮಾಡ್ತಾರೆ. ನೀನು ಇವನು ಕಟ್ಟಿ ಬಾರ್ವ ನೋಡ್ತಾನಕಿ ಏನು ಮಾಡಕತ್ತಾಳ ಏನು ಆತ್ರಿ ಐತ್ಯಾರ. ಈಕಿ ಸುಮತಿ ಬರ್ಲೇ ಇಲ್ಲ ನೋಡುವ. ಬರ್ತಾನೆ ಅಂತ ಅಂದ್ಲು, ಓದಾಕಿ ಬಂದ ಇಲ್ಲ. ಮತ್ತು ಮನೇನ 2 ದಿವಸ ಆತ ಇಲ್ಲೇ ಇದ್ಲಲ್ರಿ. ಅದಕ್ಕೆ ಮತ್ತು ಇವನು ಚಂದ್ರು ಹೊಲಕ್ಕೆ ಹೋಗ್ಬೇಕು ಅಂತ ಅಂದಂತ್ರಿ. ಅದಕ್ಕೆ ಮತ್ತು ಇಲ್ಲಿದ್ದನ ಬುತ್ತಿ ರೊಟ್ಟಿ ಅದನ್ನ ಹಾಕೊಟ್ಟೆ ಡಬ್ಬಿಗೆ ತೊಗೊಂಡು ಹೋದ್ಲು. ಮನೆ ಅಂತೇಳಿ ಹೋಗಿ ಒಂದಿಟ್ಟು ಕಸ ಕಡ್ಡಿ ಅಂದು ಬರ್ತಾನಕ ಅಂತಂದು ಹೋಗ್ಯಾಡ್ರಿ ಐತ್ಯಾರ. ಈ ಬರ್ಬೋದು ತಗೋರಿ. ಈ ಸುಮ್ಮ ಹೋಗೋ ಹೊಟ್ಟತಿಗೆ ಬರ್ತಾನೆ ಅಂದ್ಲರಿ. ಹೌದೇನು ಆತ್ ತಗೊಂಗಾರ. ಆಮೇಲೆ ಹೇಳೋದ ಮರ್ತು ನೋಡುವ. ಈಗ ಕಟ್ಟ ಕೈಲೇ ಮತ್ತು ಸುಮ್ಮಗ ಹಾಕ್ತಿಲ್ಲ ನಿಮ್ಮ ವರ್ಗ ಹಾಕ್ಬಿಡು, ಹೋಗಿ ಕೊಟ್ಟು ಬರುವಂತೆ ಅಂತ. ಮತ್ತು ಕೂಡೋದಲ್ಲ ಅದು ಹಾಕ ಮುಂದೆ ಹಾಕಿಟ್ರೆ ಚಲೋ. ನಾನು ಅದನ್ನ ಅನ್ಕೊಳಕತ್ತಿದ್ ನೋಡ್ರಿ ಐತ್ಯಾರ. ಮತ್ತು ಈಗ ಅವ್ರಿಗೂ ಕೊಟ್ಟು ಬರ್ಬೇಕು. ಈಗ ಹಾಕಿಟ್ಬಿಡ್ತಾನೆ ತಗೋರಿ. ಮತ್ತು ಅವ್ರಿಗೂ ಹಾಕಿಟ್ಟು ಸುಮಾಗ ಕಟ್ಟಿಟ್ಟೆ ಅಂದ್ರೆ ಗಾವಕತ್ರಿ. ಮತ್ತು ಸಜ್ಜಾಗಂಗಿಲ್ಲ ಇಲ್ಲದ್ರ. ಮತ್ತು ತಕೊಂಡ್ರೆ ಅಷ್ಟು ಉಂಡಿದು ಒಮ್ಮೆರೆ ಹಾಕಿಟ್ಬಿಡ್ತಾನೆ. ಹಂಗ ಮಾಡು. ಆಮೇಲೆ ನಿಮ್ಮ ಅವ್ವರಿಗೆ ಯಾವ್ದಾರು ಒಂದು ಮೆತ್ತನ ಸೀರೆ ಒಯ್ಯಿ ಏನು ಹಂಗ. ಮತ್ತು ಜಕ್ಟಿನ ಅರ್ಬಿ ಏನು ಇಡಬೇಡ, ರೊಕ್ಕನೂ ಇಡಬೇಡ. ಯಾಕ್ರಿ ಐತಾರ ಇದಕ್ಕೆ ಜಕಿಟಿನ ಅರ್ಬಿ ತಿರುಗಿಡ್ತಿದ್ದೆ ಬೇಡವಾ. ಏನು ಜಕ್ಟಿನ ಅರ್ಬಿ ಸೀರೆನ ಕೊಟ್ರ ಉಟ್ಕೊಂತದ ನಿಮ್ಮ ಮೆತ್ತಂದು ಯಾವ್ದಾರ. ಜಕ್ಟಿನ ಅರ್ಬಿ ಏನು ಇಡಬೇಡ, ಸೀರೆ ಕೊಡು ಮೆತ್ತಂದು ಯಾವ್ದಾರ ಇದ್ರ ಏನ. ಇಲ್ಲಕ್ರ ಶಂಕರನ್ನ ತಿರ್ಸ್ಕೊಂಡು ಹೋಗಿ ಮುಲಿ ಮಂಜಾವರ ಮನ್ಯಾಗ ತೊಗೊಂಬ. ಚೆನ್ನಾಗಿದಾವ ನೋಡಕಿ ಅಂಗಡಿ ಇದ್ರಾಗ ಮನ್ಯಾಗ ಹಾಕ್ಸಾಳಂತ ಸೀರೆಗಳ. ಯಾವ್ದಾರ ಒಂದು ಮೆತ್ತಂದು ತೊಗೊಂಬ ನಿಮ್ಮ ಅವ್ವಾರು ಉಟ್ಕೊಳ್ಳೋ ಅಂತದು. ಆತ್ರಿ ಐತಾರ. ನೋಡ್ತಾನ್ರಿ ಮೆತ್ತಂದು ಯಾವ್ದಾರ ಇದ್ರ ಸೈ ಇಲ್ಲಕ್ರ ತೊಗೊಂಬಂದಿಟ್ರ ತಗೋರಿ. ಆತು ಇವಷ್ಟು ಚೀಲ್ದಾಗ ಹಾಕ್ತಾನೆ. ಮತ್ತು ಆರಾರಂತ ಒಂದು ಕವರ್ನಾಗ ಕಟ್ಟಿ ಇಟ್ಟೆ ಅಂದ್ರೆ ಗಾವಕತಿ. ಇಲ್ಲದ್ರೆ ಇದು ಬೇಸನ್ ಉಂಡಿ ಒಂದು ಬ್ಯಾರೆನ ಇಟ್ಟು ಬಿಡ್ತಾನೆ. ಅವು ಹಂಗೆ ಮೆತ್ತಗೆ ಪಳ್ಳಿರ್ತಾವು. ಮತ್ತು ಉಂಡಿದು ಇದಕ್ಕೆ ಹೊಡೆದು ಗಿಡದ್ರ ಅಜ್ಜಿ. ಮತ್ತು ಮತ್ತಿಗೆಮ್ಮ ಕೇಳಾಕತ್ತಿದ್ಲವ ಜಳಕದ ಆತ ಸುಮ.
ಹ್ಞೂ ಜಳಕದ ಆತು ಇಕ್ಕಿದು ಮಾಡ್ಸಿರಿ ಮತ್ತೆ ಒಂದ್ 2 ಚರ್ಗಿ ತೊಳೆದೆ ತಲೆ ತೊಳೆಯೋಣ ಅನ್ಕೊಂಡೆ ಮತ್ತೆ ಬ್ಯಾಡ್ ತೆಗಿ ಊರ್ಗೋ ತೊಳೆದ್ರ ಆತು ಅಂತಂದು ಮನೆ ತೊಳ್ತಿದ್ನೆ ಹಾಲೆರೆ ಮುಂದೆ ಅದಕ್ಕೆ ತೊಳಿಲಿಲ್ವ ಮತ್ತೆ ಹೋಗಿ ಬರ್ತಾನೆ ತಗೊಳ್ಬೇ ನಾನು ಮತ್ತೆ ಬಾ ನೀನು ಒಂದ್ 2 ದಿವಸ ಇದ್ದು ಬರುವಂತೆ ಅಂತ ಬಂದ ಇಲ್ಲ ಹ್ಞೂ ಎಲ್ಲಿ ಕಾಲು ನೋವಿಗೆ ಎಲ್ಲೂ ಹೋಗಂಗಿಲ್ಲ ಸುಮ್ಮ ನನಗಂತರ ಕಾಲು ನೋವಿಗೆ ಜೀವನನ ಬ್ಯಾಸರ ಬಂದೋಗೈತೆ ನೋಡುವ ಅಷ್ಟು ಕಾಲು ನೋವು ಬರಾಕತ್ತಾವ ಈ ಬಾ ಇದ್ರದ್ದು ನಾಟಿ ಔಷಧಿ ಹಾಕ್ತಾರ ಹೋಗಿ ನೀನು ನಳೆ ಹಾಕ್ಸ್ಕೊಂಡ್ರ ಬರ್ತಾರ ಬರೋದ ಇಲ್ಲಿ ನೀನು ಬಂದೆ ಅಂದ್ರೆ ಕರ್ಕೊಂಡ್ರ ಹೋಗಕ್ಕೆ ಗಾವಾಗತಿ ಇಲ್ಲೇ ದಾನು ನೀವು ಅಂದ್ರೆ ಬಂದರ ಬಾ ಹೋಗೋಣ ಮತ್ತೆ ನನ್ನ ಕೊಟ್ಟಾಗ ಬಾ ಹೋಗೋಣ ಮತ್ತೆ ಅಣ್ಣಗರ ಹೇಳ್ತಾನೆ ಹ್ಞೂ ಮತ್ತೆ ನಾನು ಮೊನ್ನೆ ಇವರು ರತ್ನ ಸುಮತಿ ಬಂದಾಗ ಬರ್ನ ಅನ್ಕೊಂಡೆವ ಈ ಬಸ್ ಒಂದು ಗದ್ಲು ಇರ್ತಾವು ಹತ್ತದು ಇಳಿಯೋದು ಭಾರಿ ಇದಾಕತಿ ಮಂದಿ ಮನುಷ್ಯರು ನೋಡಂಗಲ್ಲ ಜನ ಹಂಗೆ ನುಗ್ತಾರ ಅದಕ್ಕೆ ಬ್ಯಾಡ ಅಂದ ನಿಮ್ಮ ಅಣ್ಣ ಹೋಗ್ಬೇಡವ ಯಾವಾಗಾರ ಬೇಕಂದ್ರೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಬರ್ತಾನೆ ಅಂತಂದು ಅನ್ನವ ಮತ್ತು ಈಗ ಯಾವನು ನೀನು ಗಾಡಿ ಮೇಲೆ ಹುಡುಗಿ ಅಂದ್ರೆ ಒಂದು ಚೀಲ ಅಂದ್ರೆ ಇದಾಕತಿ ಮತ್ತೆ ನೋಡಂತಗ ಯಾವಾಗಾರ ಇನ್ನೊಮ್ಮೆಟ್ಟು ಬರ್ತಾನಂತ ನೋಡುವ ಯಾವಾಗ ಬರ್ತಿ ಏನು ನೋಡು ಮತ್ತೆ ಹೇಳೇನಿ ನಿನ್ನ ನಳೆಯಾನೆ ಹೇಳ್ತಾರೆ ಯಾಕೆ ಬಂದ ಇಲ್ಲಿ ನೋಡಿ ಹತ್ತಿಯರು ಕರ್ಕೊಂಬಾ 2 ದಿವಸ ಇದ್ದಾರ ಹೋಗಾರ ಅಂತಂದು ಬಾ ಮತ್ತು ಹತ್ತಿಯರ್ನು ನೋಡ್ದಂಗೆ ಆಕತ್ತ ಅವ್ರನ್ನ ಬಂದು 2 ದಿವಸ ನಿಂತು ಹೋಗಿದ್ರೆ ನಮಗೂ ಇದಾಕತ್ತವ ಖುಷಿ ಅನಿಸ್ತತ್ತು ಇಲ್ವಾ ಬರ್ತಾನೆ ಒಂದಿಟ್ಟು ಕಾಲು ನೋವಿಗೆ ಎಲ್ಲಿ ಹೋಗಂಗಿಲ್ಲ ಇವ ನನಗಂತರ ಕಾಲು ನೋವಿನ ಸಲುವಾಗಿ ಜೀವ ನನ್ನ ಬ್ಯಾಸರು ಬಂದೈತಿ ಅನ್ಲಿಲ್ಲ ಇವ ಸಾಕು ಬೇಕಾಗೋಯ್ತು ನನಗಂತರ ಹೋಗಿ ಇಲ್ಲೇ ಎಲ್ಲಾರ ತೋರಿಸ್ಕೊಂಡು ಬಾ ಮತ್ತೆ ನಿನಗದು ಇದ್ರ ನಾಟಿ ಔಷಧಿ ಹೊಲಕ್ರ ಇಲ್ಲೇ ಎಲ್ಲಾರ ಹೋಗಿ ತೋರಿಸ್ಕೊಂಡು ಚಲೋ ಹೊತ್ನಂಗೆ ಮುಲಾಮ್ ಅದು ಇದು ಕೊಡ್ತಿರ್ತಾರೆ ನೋಡಿ ಹಚ್ಕೋ ನೆಟ್ಟಗೆ ನಿಮ್ಮ ಅಣ್ಣ ಎಲ್ಲ ತೋರ್ಸ್ಯಾನ ಸುಮ ಎಲ್ಲ ತೋರ್ಸೈತಿ ಎಲ್ಲ ಮಾಡೈತವ ಅದು ಕಾಲು ಇದು ಸೌದವಂತವ ಇದು ಎಲಬುಗಳು ಸೌದವಮ್ಮ ಮತ್ತು ಮುಂಚಿಂದನೂ ಮಾಡಿದ್ವು ಇದು ಕಾಲುಗಳು ನಾಟಿ ಪಾಟಿ ಹಚ್ಚಾಕ ಕುಂತು ನಿಂತು ಬದುಕು ಮಾಡ್ಯಾವಲ್ಲ ಸೌದ್ ಬಿಟ್ಟವಂತ ಏನು ಮಾಡೋಕ್ಕಾಗಲ್ಲವ ಏನೋ ಗುಳಿಗೆ ಒಂದು ನುಂಗ್ಬೇಕು ಸಮಾಧಾನ ಮಾಡ್ಕೋಬೇಕು ನೋಡ್ರಿ ಅಂತ ಅಂದ್ರೆ ಅವ್ರು ದವಾಖಾನ್ಯಾಗ ಸುಮ ಅದಕ್ಕೆಮ್ಮ ಇದು ತಗೊಳವ ಚೀಲ ನಾ ಉಂಡಿ ಅದನ್ನ ಕಟ್ಟಿಟ್ಟಾನಿ ನಿಮ್ಮ ಅಣ್ಣನ ಬರ್ತೈತಲ್ಲ ಮತ್ತೆ ಕೊಟ್ಟು ಬಂದ್ಬಿಡ್ತಾರ ಇದನ್ನ ಇಟ್ಕೋ ನಿಂದ ಬ್ಯಾಗ್ ಹತ್ರ ಮತ್ತೆ ಮರ್ತ್ ಓದಿ ಅಂತಂದು ತಗೊಂಬಂದೆ ಇರ್ಲಿ ಬಿಡತ್ತಿ ಮತ್ತೆ ಅದಕ್ಕೆ ಉಂಡಿ ಅದನ್ನ ಕಟ್ಟಕ್ಕೆ ಹೋಗಿದ್ದಿ ಅಯ್ಯೋ ನೀನು ನೋಡೇವ ಮನೆ ಮಗಳಿಗೆ ಉಂಡಿ ಕೊಡ್ಲಂಗೆ ಹೆಂಗ ಇದು ಇಟ್ಕೋ ಉಂಡಿದು ನೀನು ಒಬ್ಬಕ್ಕೆ ಹೋಗಿದ್ರೆ ಕಳಿಸ್ತಿದ್ದಲ್ಲವ ನಿಮ್ಮ ಅಣ್ಣ ಬರಕತ್ತಲ್ಲ ಮತ್ತೆ ನೀನು ಬಿಟ್ಟಂಗ ಆತು ಉಂಡಿ ಕೊಟ್ಟಂಗ ಆಕತಿ ಅಂತ ನಂದ್ರ ಅದಕ್ಕೆ ಮತ್ತೆ ಕಟ್ಟಿದೆ ಉಂಡಿನ ಇಲ್ಲಕ್ರ ನಾವೇ ಯಾರ ಬಂದು ಕೊಟ್ಟು ಬರ್ತಿದ್ವಿ ತಗೋ ಅಲ್ಲೇ ಅನ್ಬಾರ್ದವ ತವ್ರ ಮನಿದು ಏನು ಅಲ್ಲೇ ಅನ್ಬಾರ್ದು ನೋಡು ತಗೋ ಇಟ್ಕೋ ಅಣ್ಣ ಏನು ಮಾಡಕತ್ತನತಿಯಮ್ಮ ಹೊತ್ತಾಕತ್ತು ಲಘು ಹೋಗಿದ್ರೆ ಒಂಟೊಂಟ್ಲೆ ಮುಟ್ಕೊಂತಿದ್ವಿ ಅಲ್ಲಿ ಬದುಕು ಊರಗಡೆ ಮನೆ ಅನ್ನೋದು ಏನಾಗೈತೆ ಏನು ಮತ್ತೆ ಅತ್ತೆಯರ್ನು ಒಂದಿಟ್ಟು ಜಳಕದ್ದು ಮಾಡಿಸ್ಬೇಕಂತ ಇವತ್ತು ನಿಮ್ಮ ಅಣ್ಣ ಜಳಕ ಆತಿ ಈಗ ಬರ್ತಾರ ತಡಿ ಇದನ್ನ ಲುಂಗಿ ಸುತ್ಕೊಳಕತ್ತಿದ್ರು ಬಂದೆ ಮತ್ತೆ ತಯಾರಾದ್ಲಿಲ್ಲ ಸುಮಾ ಅಂತ ಕೇಳಿದ್ರು ಆಗ್ಯಾಳ ಅಂತ ಅನ್ನೆ ಬಂತಡಿ ಅಂತ ಅಂದ್ರು ಮತ್ತೆ ಅತ್ತಿಗೆಮ್ಮ ಇನ್ನೂ ಬರ್ಲಿಲ್ಲ ನೋಡತ್ತಿಗೆಮ್ಮ ಲಘು ಬರ್ತಾನವಾ ನೀವು ಹೋಗೋದ್ರೊಳಗ ಅಂತ ಇನ್ನೂ ಬರ್ಲಿಲ್ಲ ಯಾಕೆ ಹ್ಞೂನವ ಕಸ ಕಡ್ಡಿ ಅಂದು ಬರ್ತಾನೆ ಅಂತ ಹೋದ್ಲು ಕುಂದ್ರ ನೀ ಅಟತಿಗೆ ಕುಂಕುಮ ಅದನ್ನ ಕೊಡ್ತಾನೆ ಉಡಕ್ಕೆ ಹಾಕಿ ಅಟತಿಗೆ ಬರ್ತಾಳ ಹ್ಞೂ ಅತ್ತಿಗೆ ಮಾತು ಯವ್ವ 1 ವರ್ಷಕ್ಕೆ ಅಣ್ಣನ ಮನೆಯಿಂದ ಒಂದು ಉಂಡಿ ಕಾಣ್ತಿದ್ದಲ್ ಬೇವ ಈ ವರ್ಷ ಅಂತೂ ಎಷ್ಟು ಇದಾಗೈತೆ ನೋಡು ಅವ ಏನ ನಿಮ್ಮ ಅತ್ತಿಗೆಮ್ಮ ಹಿಂಗ ಎಷ್ಟು ಇದು ಅನ್ನೋನ್ಯವಾಗ ಅದಾಳಲ್ವ ನನಗಂತೂ ಈ ಕಾಲುವಿಂದ ಚಿಂತೆನ ಹೋಗೈತೆ ನೋಡು ನಿಜವಾಗ್ಲು ನಿಮ್ಮ ಅತ್ತಿಗೆಮ್ಮ ಹಿಂಗಿರೋದಕ್ಕೆ ಏನು ಇದು ಭಾರಿ ಸಮಾಧಾನ ನೆಮ್ಮದಿ ಅನ್ಸೈತೆ ನೋಡು ನನಗಂತ್ರ ಬಾ ಕುಂದ್ರ ಬಾ ಇತ್ಲಾಗ ಬಾರ್ವಾ ನಿತ್ಯ ಬಾ ನಂಗೂ ಹಚ್ಬೇಕು ನೀನು ಅವು ಹೆಂಗ ಹಚ್ತಿ ಹಂಗ ಹ್ಞೂನ್ವಾ ನಿನ್ಗೆ ಹಚ್ತಾನಿ ಪೂಜೆ ಕೊಯ್ದದ್ದು ಅದ್ರಾಗ ಮತ್ತೆ ಉದ್ದಿನ ಕಟ್ಟಿದ್ದು ಅದು ಎಲ್ಲ ಬಿದ್ದತ್ವ ಮತ್ತೆ ತೊಳೆದ್ರಾತು ಇದು ಒಂದಿಟ್ಟು ಅಂತಂದು ಇದನ್ನ ತಗೊಂಬಂದೆ ಅರ್ಶಿನ ಕುಂಕುಮದ್ದು ಇರ್ಲಿ ಬಿಡತ್ತೀಯಮ್ಮ ಹಚ್ಚಿ ಈ ಕಡೆ ಬಾ ಇಲ್ಲಿ ನಿತ್ಯ ಅಮ್ಮಗ ಕಾಲು ಬೀಳ್ವಾ ಇರ್ಲಿ ಬಿಡವ ಇರ್ಲಿ ಬಿಡ ಯವ್ವ ಹೋಗ್ಬಿಡ್ತಾನೆ ಬರೋದು ಹೋಗೋದು ಮಾಡ್ಕೊಂತೀರ ಏನ ಕಾಲು ಹೀಗೆ ತೋರಿಸ್ಕೊ ಚಂದಾಗಿ ಹಾಳ್ಬೇಡ ಸುಮ್ಮ ಯಾಕ ಬರೋದು ಹೋಗೋದು ಮಾಡ್ಕೊಂತ ತಗೋ ನೀನು ಬರೋದು ಹೋಗೋದು ಮಾಡ್ಕೊಂತಿರುಗ ನಿನ್ ಗಂಡಗ ಹೇಳ್ತತ್ ನಿಮ್ಮ ಅಣ್ಣ ಹೇಳಿ ಬರ್ತಾನ ಕಳಿಸೋದು ಅದನ್ನ ಮಾಡ್ತೀರಾಗ್ಲಲ್ಲ ಅಂತಂದು ಅಳ್ಬಡೆವ ಮನೆ ಮಗಳು ಹಳ್ಕೊಂತ ಹೋಗಬಾರ್ದು ಮನೆಯಿಂದ ಆಶೀರ್ವಾದ ಮಾಡು ಒಳ್ಳೇದಾಗ್ಲವ ಇದ್ದ ಅಯ್ಯವ್ವ ಎದಕ್ಕೆ ಅಳಕತ್ತಿ ಸುಮ್ಮ ಬರೋದು ಹೋಗೋದು ಮಾಡ್ಕೊಂತ ಇರು ಏನೋ ಅಳಬಾಡ್ವಾ ಮನೆ ಮಗಳು ಕಣ್ಣೀರಾಕಿ ಹೋಗಬಾರ್ದು ಚಂದಂಗೆ ನಕ್ಕೊಂತ ಹೋಗುವ ನಿಮ್ಗೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ನೀವು ಬರೋದು ಹೋಗೋದು ಮಾಡ್ಕೊಂತೀರಿ ಅತ್ತಿಗೆಮ್ಮ ನನಗರ ನಿಮ್ ಬಿಟ್ರೆ ಯಾರದಾರ ಹೇಳ್ರಿ ಅವ್ರ ಮನೆಯವ್ರನ್ನ ಬಿಟ್ರೆ ನನಗೆ ಯಾರಿಲ್ಲ ನನ್ನ ಗಂಡ ಬಿಟ್ರೆ ನೀವು ಕಣ್ಣಗ ಹೇಳ್ತೇನ್ರಿ ಬರೋದು ಹೋಗೋದು ಮಾಡ್ಕೊಂತೀರಿ ನೀನು ಅತ್ತಿಗೆಮ್ಮ ಅಣ್ಣ ಎಲ್ಲರೂ ಬರ್ರಿ ಆಶೀರ್ವಾದ ಮಾಡೋದಿಗೆಮ್ಮ ಬೇಡವಾ ಸುಮ್ಮ ಕಾಲಿಗೆ ಬೀಳ್ಬೇಡವಾ ಏನಿಲ್ಲ ಚಂದಂಗಿ ಇರವ ಏನು ಕೇಳಂಗಿಲ್ಲ ಇದು ಮಾಡೋದಿಲ್ಲ ಏನಾರ ನಿನಗೆ ಬೇಕಾ ಸಹಾಯ ಬೇಕು ಅಂದ್ರೆ ಹೇಳು ನಿಮ್ಮ ಅಣ್ಣನ ಎದುರು ಹೇಳಕ್ಕ ನಿನಗೆ ಸಂಕೋಚ ಆದ್ರೆ ನನ್ನ ಎದುರಿಗೆ ಹೇಳು ಏನು ನಿನಗೆ ಯಾವಾಗ ತವ್ರ ಮನೆ ಇದು ಯಾವಾಗ ಬಾಗ್ಲು ತೆಗೆದಿರ್ತೈತವ ನಿನಗೆ ಎಂಥ ಕಷ್ಟ ಬಂದ್ರೂ ಯಾವಾಗಲೂ ನಾವು ನಿನ್ನ ಜೊತೆಗೆ ಇರ್ತೇವೆ ಏನು ಬೇಜಾರಾಗಕ್ಕೆ ಹೋಗ್ಬೇಡ ಏನಿದ್ರು ನಮ್ಮ ಹತ್ರ ಹೇಳ್ಕೊ ಮನಸ್ಸು ಬಿಚ್ಚಿ ನಾವೆಲ್ಲ ಅದೇವೆ ನಿನ್ನ ಹತ್ರ ಹ್ಞೂ ಅತ್ತಿಗೆಮ್ಮ ಸುಮಾ ಆದೇನು ತಯಾರಾದೆ ಹ್ಞೂ ಬರ್ರಿ ನಿಮ್ಗೆ ಕಾಯಕತ್ತಾಳೆ ಟೋತಾತ ಬಂದ್ ಆತೇನವಾ ಹೋಗೋಣ ಹ್ಞೂ ಅಣ್ಣ ಕಾಲು ಬೀಳ್ತಂತಾನೆ ಆಶೀರ್ವಾದ ಮಾಡೋಣ ತಳವಾ 100 ವರ್ಷ ಮುತ್ತೈದೆ ಆಗಿ ಬಾಳೆ ಮಾಡವ ಎದ ಅಣ್ಣ
ಚಂದ್ರು ಅಣ್ಣನು ಇಲ್ಲಿ ನೋಡು ಹೊಲಕ್ಕೆ ಹೋಗ್ಯಾನ. ಬೆಳಗ್ಗೆ ಹೇಳಿದ್ದೆ ಹೋಗ ಮುಂದೆ ಬರ್ತಾನೆ ಅಂದು ಅತ್ಗೆಮ್ ಬರಲೇ ಇಲ್ಲ. ಅಣ್ಣ ಹೋಗಾನೇನು? ಬಾರ್ವಾ ಮತ್ತು ಅಲ್ಲಿ ನಿಮ್ಮ ಅತ್ತಿಗೆ ಮುಖ ಅಲ್ಲೇ ಹೇಳುವಂತೆ ಅಂತಪ್ಪ. ಏನು ಬದುಕು ಮಾಡಕತ್ತಾಳೆ ಏನೋ ಮತ್ತೆ ಹೊತ್ತಕತ್ ನನಗೂ ಹೋಗಿ ನಿನ್ನ ಬಿಟ್ಟು ಒಳಗೆ ಬರ್ಬೇಕು ನಾನು ಮತ್ತೆ ಬಂದು ಹೊಲಕ್ಕದು ಬದುಕೈತಿ. ಬಾ ಹೋಗೋಣ. ರತ್ನ ಹಾಕಿದೇನೇನು ಉಂಡಿದದನ್ನ ಕಟ್ಟಬೇಕತ್ತ ಮತ್ತು ಅಲ್ಲೇ ಹಂಗೆ ಕೊಟ್ಟ ಬಂದ್ಬಿಡ್ತಿದ್ದೆ. ಉಂಡಿದು ಕಟ್ಟಿಟ್ಟಾನ್ರಿ, ಅಕ್ಕಿ ಕೈಯಾಗ ಕೊಟ್ಟಾನಿ. ಇಸ್ಕೊಂಡು ಅಲ್ಲಿ ಹೋಗಿ ಮನೆಗೆ ಹೋದ್ಮೇಲೆ ಕೊಡ್ರಿ, ಅವ್ರ ಅತ್ತಿಯರ್ನ ನೋಡಿ ಮಾತಾಡ್ಸ್ಕೊಂಡು ಬರ್ರಿ ಚಂದಂಗಿ. ಏನು ಮತ್ತೆ ಹಂಗೆ ಬಂದಿರಿ ಬಿಟ್ಟು ಹಂಗೆ ಬಿಟ್ಟಾರ ನೋಡ್ರಿ, ಅಕ್ಕಿ ಗಂಡಿದ್ರ ಹೇಳಿ ಬಿಟ್ಟು ಬರ್ರಿ. ಹ್ಞೂ ಆತು. ಬಾರ್ವಾ ಮತ್ತು ಲಘು ಬಾ. ಇದನ್ನ ಹಾಕಿದು ಬ್ಯಾಗ್ ಎಲ್ಲ ಐತೆ ಅದನ್ನ ಮುಂದೆ ಗಾಡಿ ಮೇಲೆ ಹಿಂದ್ ಇದ್ರಾಗಿಡು. ಅಲ್ಲೇ ಐತೆ ನೋಡ್ರಿ, ನಿಮ್ಮ ಕಾಲ ಹತ್ರನ ಐತಕ್ಕಿದ ಚೀಲ. ಅವನ್ನೆಲ್ಲ ಚಂದಾಗಿ ಇಟ್ಕೊಡ್ರಿ. ಗುಂಡಿನ ಮುಂದೆ ಕುಂದಿರ್ಸ್ಕೊರಕಿನ ಹುಡುಗಿನ ಹಿಂದ ಹಾಕಿ ಇಟ್ಕೊಂಡ್ಬೇಕಾರ ಒಂದು ಚೀಲ ಹಿಡ್ಕೊಂಡು ಕುಂದಿರ್ತಾಳ. ಚಂದಂಗಿ ನಿಧಾನ ಸರಿ ಹೋಗ್ರಿ. ಬಂದು ಗಾಡಿನಾರ ಹೊಡಿಬಾರ್ಲೆ. ಏನು ಹೊಸ್ದಾಗಿ ಗಾಡಿ ಹೊಡ್ಯಾಕತ್ತ ನಂಗೆ ಹೇಳ್ದಂಗೆ ಹೇಳಕತ್ತೀರಿ. ನಿಮಗಂತ್ರಿ ಏನು ಹೇಳಂಗಿಲ್ಲ ಬಿಡು. ಹಂಗ ಒಂದು ಮಾತು ಹತ್ತಿತ್ಲಾಗ ಆಗಂಗಿಲ್ಲ ಹಂಗ. ಯವ್ವ ಎದಕ್ಕೆ ಹೇಳಕತ್ತಿ ಬೇ? ಹಾಕಿಲ್ಲಪ್ಪ, ಒಂದಿಟ್ಟು ಹೇಳಿ ಬಿಟ್ಟು ಬಾರಪ್ಪ, ಇವಾಗ ಕಳಿಸ್ಕೊಡು ಅಂತಂದು. ಏನು ಹಾಕಿ ಗಂಡಗ ಯವ್ವ ಸುಮ್ಮ ಅಳ್ಬೇಡ. ಯಾವಾಗ ಬರ್ಬೇಕಂತ ಅನ್ಸಿದ್ರೆ ನನಗೆ ಹೇಳು, ಕರ್ಕೊಂಬರ್ತಾನೆ. 2 ದಿವ್ಸ ಬಂದಿದ್ದು ಹೋಗುವಂತೆ ಅಂತವ. ಮನಸ್ಸು ಬೇಸರ ಮಾಡ್ಕೋಬೇಡ, ಚಂದಂಗೆ ನಕ್ಕೊಂತ ಹೋಬಾ. ಅತ್ತಿಗೆಮ್ಮ ಬರ್ತಾನೆ ಬೇ, ಹೇಳಬೇಡ. ಬರ್ತಾನೆ ತಗೋ ಹೋಗ್ಬಾ. ನಿನ್ನಿದು ಒಟ್ಟು ಪಲ್ಯ ಉಳಿದಿತ್ತು, ಮತ್ತೆ ಈಗ ಹಾಕತಿ ಮತ್ತೆ ಏನು ಮಾಡ್ಕೊಂತ ಕುಂದ್ರದು. ಪಲ್ಯ ರೊಟ್ಟಿ ಅದೆಲ್ಲ ಐತಿ. ಅದಕ್ಕೆ ಏನಕ್ಕೆ ಬದುಕಿದ್ದಿಲ್ಲಲ್ಲ, ಉಂಡಿನ ಕಟ್ಟಿಟ್ರ ಅಂತಂದು ಇಟ್ಕೊಂಡನಿ. ಏಸಿಸ್ ಕಟ್ಟೋದೇ ಏನವ ಹತ್ತಿರನ ಕರೆದು ಕೇಳ್ತಾನೆ. ಮತ್ತು ಅವರಿಗೂ ಕಟ್ಬೇಕು, ಈಕಿ ಅಕ್ಷತರ ಅವರಿಗೂ ಕಟ್ಬೇಕು, ಆಮೇಲೆ ರತ್ನ ಕಟ್ಬೇಕು. 3 ಪ್ಯಾಕೆಟ್ ಮಾಡಿಟ್ಟೆ ಅಂದ್ರೆ ಹೋದಾಗ ತೊಗೊಂಡೋಗಿ ಕೊಟ್ಟು ಬರಕ್ಕೆ ಬರ್ತೈತವ. ಉಂಡಿ ಮಾಡಿಟ್ಟವು ಮತ್ತು ಇದಾಗ್ಬಿಡ್ತಾವು. ಲಘು ಕೊಟ್ರೆ ಚಂದವು. ರವಾದುಂಡಿ ತಡೆಯಂಗ ಇಲ್ಲವು. ಹತ್ತಿರ ಬಂದು ತಡಿವ. ಯಾಕೆ ಶೋಭಾ? ಅತ್ತಿಯರ ಮತ್ತು ಉಂಡಿ ಕಟ್ಟೋಣ ಅಂತಂದು ತಕೊಂಡನ್ರಿ. ಕಟ್ಟಿಟ್ಬಿಡ್ತಾನ್ರಿ. ಮತ್ತು ಚಿಂತಿರೋದಲ್ಲ, ಕಟ್ಟಿಟ್ವಿ ಅಂದ್ರೆ ತೊಗೊಂಡು ಹೋಗಕ್ಕೆ ಬರ್ತೈತ್ರಿ. ಹೋದಾಗ ಅರಶಿನ ಕುಂಕುಮ ಒಂದು ಕಟ್ಬೇಕು ನೋಡ್ರಿ ಅತ್ತಿಯರ. ಒಂದೊಂದು 2 ಇದ್ರಾಗ ಪೇಪರ್ ಹಾಳಿ ಮಾಡಿ ಹರಿದು ಒಂದ್ರಾಗ ಅರಶಿನ ಕುಂಕುಮ ಅದನ್ನ ಹಾಕಿಟ್ರೆ ಕೊಟ್ಟು ಹೊರಕ್ಕೆ ಬರ್ತೈತ್ರಿ ಅತ್ತಿಯರ. ಮತ್ತು ಈಗ ಯಾರ್ಯಾರಿಗೆ ಕಟ್ಟೋದ್ರಿ? ಈಗ ಮತ್ತು ನಿಮ್ಮ ಅವ್ವರಿಗೆ ಕಟ್ಟವ ಒಂದು 20 ಹಾಕು. ನಿಮ್ಮ ಅವ್ವರಿಗೆ ಹಾಕು, ಅಕ್ಷತರಿಗೆ ಹಾಕು, ಆಮೇಲೆ ರತ್ನಾಗವ. ಮತ್ತೆ ಯಾರಿಗೆ ಕೊಡ್ತಿದ್ದಿ? ಮತ್ತೆ ಯಾರು ಹತ್ತಿರ? ಮತ್ತೆ ಯಾರಿಲ್ರಿ ಅವ್ವರಿಗೂ ಅಕ್ಷತರ ಅವ್ವರಿಗೂ ರತ್ನಾಗ ಮತ್ತು ಲಕ್ಷ್ಮಿಗೆ ಕೊಡ್ಲೇನ್ರಿ ಅತ್ತೀರ? ಕೊಡು. ಮತ್ತು ಪಾಪ ಮಾಡಿಲ್ಲ ಅವ್ರು ಉಂಡಿನ. ಅಕ್ಕಿ ಸ್ವಲ್ಪ ಮಾಡ್ಯಾಳನ. ಮತ್ತು ಕೊಡು ಅಕ್ಕಿಗೆ ಓಸು. ಮತ್ತು ಇದು ಬಸರದಾಳ ಜೀವಿರ್ತಾಳ ಉಂಡಿಗೆ. ಅವು ನಾವು ಮಾಡಿದ್ದು ಉಂಡಿಗೆ ಅಂದ್ರೆ ಇಲ್ಲ ಬರೋ ಜೀವಕಿ ಕೇಳ್ತಿರ್ತಾರೆ ಯಾವಾಗಾದ್ರೂ ಅನ್ರಿ ಅತ್ತೀರ. ಮತ್ತು ಅಕ್ಕಿಗೆ ಓಸು ಕೊಡ್ತಾನ್ರಿ. ಅಕ್ಕಿ ಇದ್ರಾಗ ರವಾದ ಉಂಡಿ ಅಂದ್ರೆ ಇಲ್ಲ ಬರೋ ಜೀವ್ರಿ ಅತ್ತೀರ. ಅದಕ್ಕೆ ಮತ್ತು ಅಕ್ಕಿಗೆ ಓಸು ರವಾ ಉಂಡಿ ಅದನ್ನ ಹಾಕ್ತಾನೆ. ಮತ್ತು ಅವ್ರಿಗೆ ಹಾಕಿಟ್ಟೆ ಅಂದ್ರೆ ಹೋಗಿ ಕೊಟ್ಟು ಬರಕ್ಕೆ ಬರ್ತೈತಿ. ಇವ್ರ ಗಂಡು ಮಕ್ಳಿಗೆ ಯಾರು ಹೋದ್ರೆ ಅಕ್ಷತರಿಗೆ ಬಿಡ್ರಿ ಇಲ್ಲೇ ಇರ್ತಾರ, ಹೋಗಿ ಕೊಟ್ಟು ಬರ್ತಾರೆ. ಮತ್ತು ರತ್ನಾಗೂ ಕೊಟ್ಟು ಬರ್ಬೇಕು, ಅವ್ರಿಗೂ ಕೊಟ್ಟು ಬರ್ಬೇಕ್ರಿ ಅತ್ತೀರ. ಈಗ ರತ್ನಾಗ ಮತ್ತು ನೋಡು ಹೋಗಿ ಲಘು ಕೊಟ್ಟು ಬರ್ಬೇಕು. ಇವರು ಸರಿ ನಾನು ಹೋಗಿ ಕೊಟ್ಟು ಬರ್ತಿದ್ದೆ. ಈ ಸರಿ ನೀನು ಇದು ರಾಘವೇಂದ್ರ ಪರ್ಸು ಹೋಗಿ ಕೊಟ್ಟು ಬರ್ರಿ. ಹೇಳ್ತಾಳಾಗ್ಲಲ್ಲ ಅವ ಬಂದ ಇಲ್ಲ ಅಣ್ಣರ್ನ ಕಳಿಸು ಅಂತಂದು ಹೋಗಿ ನೀವ ಕೊಟ್ಟು ಬಂದ್ರೆ ಚಲೋ ಆಕತ್ ನೋಡುವ. ಮತ್ತು ಅಕ್ಕಿಗೂ ಒಂದಿಟ್ಟು ಇದು ಅನ್ನಿಸ್ತೈತಿ. ಹ್ಞೂ ಅತ್ತೀರ. ಮತ್ತು ಇವ್ರಿದ್ರಿಗೆ ಹೇಳ್ತಂತಾಡ್ರಿ ಏನಂತಾರೆ ಏನ. ಮತ್ತು ಅಲ್ಲಿ ಕೊಟ್ಟು ಅಕ್ಕಿ ಅಂತೇಳಿ ಮಾತಾಡ್ಸ್ಕೊಂಡು ಬೇಕಾರೆ ಆ ಕಡೆ ಅವ್ರ ಊರಿಗೂ ಹತ್ರ ಆಕತ್ರಿ. ಅತ್ಲಾಗ ಆ ಕಡೆ ಅವ್ರಿಗೂ ಕೊಟ್ಟಿತ್ಲ ಬರಕ್ಕೆ ಬರ್ತೈತ್ರಿ. ಹಂಗೆ ಮಾಡ್ರಿ. ಮತ್ತು ಇಲ್ಲೇನು ಬಿಡು ಇಕ್ಕಿಗೆ ಅಕ್ಷತರ ಅವರಿಗೆ ನಾ ಬೇಕಂದ್ರೆ ಹೋಗಿ ಕೊಟ್ಟು ಬರ್ತಾನಂತ ಇಲ್ಲೇ. ಸರಿ ತಗೊಳ್ರಿ. ಮತ್ತೆ ಕಟ್ಟಿಟ್ಬಿಡ್ತಾನೆ. ಮತ್ತೆ ಅಡಿಗೆದು ಏನು ಪಲ್ಯ ಐತಿ ಏನವ? ಪಲ್ಯ ಇನ್ನೂ ಒಂದು ಸ್ವಲ್ಪ ಇತ್ತಲ್ರಿ ಅತ್ತೀರ. ಮತ್ತು ಅದಕ್ಕೆ ಇಟ್ಟಾನೆ ಕಡ್ಲೆ ಕಾಳು ಸುಳಿನ ಒಂದಿಟ್ಟು ಬೆಚ್ಚಗೆ ಮಾಡಿ ತೆಗೆದ್ರೆ ಕುದಿಸಿದ್ರೆ ಪಾಡ್ರಿ ಅತ್ತೀರ. ಯಾಕೆ ಕೆಡಾಕತ್ಬಿಟ್ಟವು ಪಲ್ಯ ಸಾರು ಅದು ರೊಟ್ಟಿ ಅದಾವ್ರಿ. ಮತ್ತು ಈಗೇನು ಮಾಡೋದಲ್ರಿ ಅತ್ತೀರ. ಸಂಜೆ ಮುಂದೆ ಬೇಕಂದ್ರೆ ಬಿಸಿ ಮುದ್ದೆ ಗಿದ್ದಿ ಮಾಡಿದ್ರೆ ಆತು. ಹಂಗೆ ಮಾಡುವ. ಮತ್ತು ಈಗ ಮತ್ತು ಈ ಉಂಡಿ ಅದನ್ನ ಕಟ್ಟಿಡು, ಅರಶಿನ ಕುಂಕುಮ ಅದನ್ನ ಹಾಕೊಂಬರ್ತಾನೆ. ತಡಿ ಒಂದೊಂದು 2 ಪ್ಯಾಕೆಟ್ ಮಾಡ್ಕೊಂಡು. ಹ್ಞೂ ರೀ ಅತ್ತೀರ ರಾತ್ರಿ. ಈಗ ರತ್ನಾಗ ಉಂಡಿಗೆ ಇಡಕ ಏನು ಸೀರೆಗಿರಿ ಇಡೋಣ ಹೆಂಗ್ರಿ ಅತ್ತೀರ? ಮತ್ತು ಹೋಗಿ ಅಲ್ಲಿ ಯುಕಿ ಮಂಜಕ್ಕನ ಹತ್ರ ತೊಗೊಂಬರ್ಲಿ ಹೆಂಗ್ರಿ ಒಂದು ಸೀರೆನ? ಹ್ಞೂ ಮತ್ತು ಅಕ್ಕಿಗೆ ಒಂದು ಸೀರೆ ಇಡ್ಬೇಕು, ನಿಮ್ಮ ಅವ್ರಿಗೊಂದು, ಮತ್ತು ಅಕ್ಕಿ ಅಕ್ಷತರವರಿಗೆ ಒಂದು. ಮತ್ತು 3 ಸೀರೆ ತೊಗೊಂಬ. ಅದ್ರಾಗ ಒಂದಿಟ್ಟು ಚಲೋ ತೊಗೊಂಬಾರ್ವ. ಮತ್ತು ಅಂತಿಂತಾವೇನು ಕೊಡೋದು ಚಂದಂಗೆ ಕೊಡ್ಬೇಕು. ಊಟಗಳು ಅಂತಾವು ಮೆತ್ತ ನಾವು ಎಸಿ ಏಟಾಕವು ಒಂದು ತೀರಾ ಒಂದು ಕಮ್ಮಿ ರೇಟ್ನಾವು ತೊಗೊಬರ್ಬೇಡ. 800-900 ತೊಂಬ ಚಲೋ ಒಂದಿಟ್ಟು ಮೆತ್ತ ನಾವು. ಅದ್ರಾಗ ಒಂದಿಟ್ಟು ರತ್ನಂದು ಚಲೋ ತೊಗೊಂಬರ್ವ. ಮತ್ತೇನಾಗ್ಲಲ್ಲ ಉಡ್ಸೋದಿಲ್ಲ. ಮನೆ ಮಗಳು ಚಂದನ್ ತೊಗೊಂಬ. ಅಕ್ಕಿ ಅಂತಿಂತಾವು ಇದನ್ನು ಮಾಡೋದಿಲ್ಲ. ಅಕ್ಕಿ ಉಟ್ಕೊಳಂಗೂ ಇಲ್ಲ. ಚಂದಾಗಿದ್ರೆ ಉಟ್ಕೊಂತಾಳ. ಹ್ಞೂ ರೀ ಅತ್ತೀರ. ಚಲೋ ತೊಗೊಂಬರ್ತಂತಾರ್ರಿ. ಇದು ಅಕ್ಕಿಯು ಅವರಿಗೆ ಬಿಡ್ರಿ ಮೆತ್ತನ ಉಟ್ಕೊಂತ ಅವ್ವನ. ಮತ್ತು ಅಕ್ಷತರ ಅವರು ತೀರಾ ಒಂದಿಟ್ಟು ಇದ್ರ ಉಟ್ಕೊಂತಾರಲ್ರಿ ಬಾಡ್ರಿ ನಾವು ಅವರು ಅಂತ ಅದ್ರಾಗ ತೊಗೊಂಬರ್ತಾನೆ. ಮತ್ತು ಇಕ್ಕಿಗಂತೂ ಅಕ್ಕಿ ಮೆತ್ತನವು ಒಂದು ಸ್ವಲ್ಪ ಚಂದ ಇರ್ಬೇಕು. ಅಕ್ಕಿಗೆ ರತ್ನಾಗ ಅಕ್ಕಿಗೆ ಒಂದು 3 ತೊಗೊಂಬರ್ತಂತಾರ್ರಿ. ಮತ್ತು ಹೋಗಿ ನೀನು ತೊಗೊಂಬ. ಉಂಡಿ ಕಟ್ಟಿಟ್ಟು ಹೋಗು. ಮತ್ತು ತೊಗೊಂಬಂದ್ರೆ ಎಲ್ಲ ಹಾಕಿಟ್ರೆ ಸಜ್ಜಾಕತ್ತಾಗ. ಮತ್ತೆ ಹೋಗಿ ನೋಡ್ಕೊಂಬರ್ತಂತಾಡ್ರಿ ಅತ್ತೀರ. ಅವ್ರು ಇವ್ರು ಆರಿಸ್ಬಿಟ್ರೆ ಸಜ್ಜಾಗಂಗಿಲ್ಲ ಅಲ್ಲಿ. ಹೋಗಿ ಎಂಥವದವ ಏನೋ ನೋಡ್ಕೊಂಬಂದ್ಬಿಡ್ತಾನೆ. ಮತ್ತೆ
ಹೌದಾ, ಹಂಗ ಮಾಡು. ನೋಡು ಮತ್ತೆ ರೊಕ್ಕ ಅದಾವ ಇಲ್ಲ ಕೊಡ್ಲೆ, ಮತ್ತೆ ಏನು ಪರ್ಸು ಅದ ನಮ್ಮ ಮನ್ಯಾಗ. ಅಯ್ಯ ಬ್ಯಾಡ್ರಿ ತರಿ, ಇವ್ರ ಅದಾರ ತಡ್ರಿ ಇಸ್ಕೊಂಡು ಹೋಗ್ತಾನೆ. ಮತ್ತೆ ಯಾಕೆ ಇದು ಮಾಡ್ತೀರಿ, ಇವ್ರ ಅದಾರ ಇಸ್ಕೊಂಡು ಹೋಗ್ತಾನೆ. ಆತು ಇಷ್ಟು ಬದುಕು ಪಾಪ ಶೋಭಾಗ ಎಲ್ಲ ತಾನ ಓಡಾಡಿ ಮಾಡಕ್ ಹೋಗತಿ ಹುಡುಗಿ. ಒಂದೀಟು ಹುಡುಗ ಸುಮ್ಮನಿದ್ರೆ ನಂಗೆ ಪುರ್ಸತ್ತಿಲ್ದಂಗೆ ಬದುಕು ಮಾಡ್ತಾಳವ ಇವ. ಎಷ್ಟರ ದನಕರುಗಳ್ನ ಒಂದಿಟ್ಟು ಇದನ್ನ ಮಾಡ್ಬೇಕವ. ಎಷ್ಟು 4 ದನಕರುಗಳು ಅಕ್ಕವು. ಬದುಕು ಅಜ್ಜಿ ಆಕತಿ ಮನಿದು ದನಕರುಗಳದು ಚಾಕ್ರಿ ಅಂದ್ರೆ ನಂಗೆ ತುಸಾಗಂಗಲ್ವ. ಲಕ್ಷ್ಮವ್ವ, ಲಕ್ಷ್ಮವ್ವ ಒಳಗದಳಕ್ಕ ಒಳಗ. ಹೌದಾ ತಮ್ಮ, ಆತು. ಇಲ್ಲೇ ಅದಿ ಓನ್ ಅನ್ನೋದಿಲ್ಲಲ್ಲೇ ಲಕ್ಷ್ಮವ್ವ, ನೀನಂತ್ರನ ಬಂದ್ಯಾಕ ಬಾ. ಕೇಳವಲ್ದಾಗ ಇದು ಒಲಿದು ಉರಿದು ಒಂದು ಇದು ಕೇಳದ ಇಲ್ಲ ಇವ ಕುತ್ಕ. ಹಬ್ಬ ಅದು ಜೋರ ಆತ್ ಬಿಡ ಲಕ್ಷ್ಮವ್ವ. ಅಳಿಯ ಬಂದಿದ್ದಂತ ಹಬ್ಬಕ್ಕ ಅನ್ನಕ ಬಂದಿದ್ದ. ಮತ್ತ ಈಕಿ ಅಕ್ಷತಾ ಬಿಡ್ಲಿಲ್ಲ, ಕರ್ದಾಳ. ಮತ್ತ ಇಲ್ಲೇ ಹಾಲು ಹಾಕಿ ಉಂಡು ಗಿಂಡು ರಾತ್ರಿ ಹೋದ ಇದ್ದ ಇಲ್ಲೇ. ಹೌದೇನದ ಅಂದೆ, ನೋಡ್ದೆ ನಾ ಒಂದ್ 2-3 ರೇಟ್ ಇಲ್ಲೇ ಇದ್ನಲ್ಲ ಹಾಲು ಹಾಕಕ್. ಮತ್ತೆ ಹಬ್ಬಕ್ ಬಂದ ಅನ್ಕೊಂಡೆವ. ಚಲೋ ಆತನ ಹಬ್ಬ, ಜೋರ ಆತನ ಬಿಡ ಹಂಗಾರ. ಇಲ್ಲೇ ಬಿಡಕ ಹಬ್ಬ ಏನ್ ಜೋರ ಏನ ಬದುಕು, ಏನ್ ಪುರ್ಸತ್ತೆಲ್ಲ ಉಂಡಿ ಕಟ್ಟೋದು ಅದು ಇದು ಬದುಕು. ಅದ್ರಾಗ ಬಾಂತಿಗೆ ನೀರ್ ಹಾಕೋದು, ಕೂಸಿಗೆ ನೀರ್ ಹಾಕೋದು, ಇವ ಸಾಕು ಬೇಕಾಗೈತ್ ನೋಡ್ ನನಗೆ ಬದುಕಿನ ಸಲುವಾಗಿ. ಹಂಗಾಕತ್ ಬಿಡವ ಏನ್ ಬದುಕ ಏನ. ನಮ್ಮನೆಗೆ ಸಾಕಾಗೋಯ್ತು ನೋಡತಗ. ಎಲ್ಲಾರ ಹೋಗೋಣ ಅಂದ್ರೆ ಎಲ್ಲೂ ನೆಲೆ ಇಲ್ಲ ನಮಗೆ. ಹೌದು, ಇದಕ್ಕೆ ಕರ್ದಿಲ್ಲ ಅದಕ್ಕೆ. ಮತ್ತ ಈಗ ರೊಟ್ಟಿ ಮಾಡ್ಯಾನಕ್ಕ ಬಿಸಿದು ಕಾಳು ಪಲ್ಯ ಅದನ್ನ ಮಾಡೇನಿ. ಮತ್ತೆ ಉಣ್ಣಾಕ ಉಕ್ಕಿಗೆ ಅಕ್ಷತಾಗ ಕೊಟ್ರೆ ನಡೀತೈತೇನ ಅಂತ ಕೇಳಾಕ ಕರ್ದ್ಯವ. ಬಿಸಿವು ರೊಟ್ಟಿ ಮತ್ತೆ ಕೊಟ್ರೆ ನಡೀತೈತಲ್ಲ, ಏನಲ್ಲಿ 15-20 ದಿವಸ ಆಗಕ್ ಬಂತು. ಕೊಡ ಇವ ನಡೀತೈತಿ, ಕೊಡ ಇವ. ತೀರಿಷ್ಟು ದಿವ್ಸ ಕಟ್ಲೆ ಹುಡುಗಿ ರೊಟ್ಟಿ ಕೊಟ್ಟಿಲ್ಲ ನೀನು. ಇಲ್ಲಕ್ಕ, ಮತ್ತೆ ಕೂಸಿಗೆ ಮತ್ತೆ ಒಂದೀಟು ಅಟು ಬ್ರಾದಿತಲ್ಲ ಅಂತ ಎದ್ರಿಕಿ ಹಂಗ ಕೊಟ್ಟದಲ್ವಾ. ಮತ್ತೆ ಕೇಳಿ ಕೊಟ್ರ ತಡಿ ಅಂತಂದು ಇವತ್ತು ಬಿಸಿವು ಮಾಡಿದ್ನೇ ರೊಟ್ಟಿನ. ಮತ್ತೆ ನಾವು ಒಂದು ಇದ್ರಾಗ ದಬ್ಬೆ ಹಾಕಿಟ್ಟಾನೀಗ. ಅದಕ್ಕೆ ಪಲ್ಯ ಒಂದಿಟ್ಟು ಬೆಂದ ಮೇಲೆ ಹಾಕೊಡ್ತಾನೆ. ಮತ್ತೆ ಉಂಟಾಳ ಬಿಸಿವು ರೊಟ್ಟಿನ ಅಂತ. ಏನ್ ಮಾಡಕತ್ತಾಳ ಅಕ್ಷತಾ ಹುಡುಗಿ? ಹಾಳಾಗಿದ್ಲಕ್ಕ, ಕೂಸು ಮಕ್ಕೊಂಡಿರ್ತೇನ ಮಂಗ್ಸಾಕತ್ತಿದ್ಲನ. ಮತ್ತೆ ಜಳಕದ್ನ ಮಾಡಿಸಿದ್ವಿ. ಹುಡುಗಿನ ಒಂದಿಟ್ಟು ಇದನ್ನ ರೋಬಾನ ಅದ ಹಿಡಿದು ಮಂಗಸಾಕತ್ತಿದ್ಲು. ಏನ್ ಮಾಡಕತ್ತಾಳೆ ನಾನು ನೋಡಿಲ್ಲ, ನಾನು ಹೋಗಿಲ್ಲ. ಹೌದೇನು? ಹೋಗಿ ನೋಡ್ತಾನೆ ತಡಿ, ಮಾತಾಡಿಸ್ತಾನೆ. ಹೋಗೇ ಇಲ್ಲ ಕೆಂತಿಲ್ಲ ನಾನು. ಹೋಗಕ್ಕ ಇವ ಈಗೊಂದು ಹೋಗ್ಯಾಳ ಈಗ ನಮ್ಮಕ್ಕ. ಆಕಿಗೆ ನೋಡಿದ್ರೆ ಆಗಂಗಿಲ್ಲ ಇವ. ಎಲ್ಲಿ ಬೈತಾಳೆ ಏನ ಮಾಡ್ತಾಳೆ ಏನವ ಹೊಕ್ಕನ್ ತಡಿ. ಮತ್ತೆ ಏನಾರ ಒಂದು ಮಾತು ಅನ್ನೋದು ಈಕಿ ನೋಡಿದ್ರೆ ಅಕ್ಕ ತಡೆಯಂಗಿಲ್ಲ. ಆಕಿ ಏನಾರ ಅನ್ನೋದ್ಕಿನ್ನ ಮುಂಚೆ ಹೊಕ್ಕನ್ ನಾನು. ಮತ್ತೆ ನೋಡುವ ಈಗ ಬ್ಯಾಡ ಅಂದ್ರೆ ಮಗಳು ನೋಡಕ್ ಬ್ಯಾಡ, ಮೊಮ್ಮಗನ್ ನೋಡಕ್ ಮಗಳು ನೋಡಕ್ ಬ್ಯಾಡ ಅಂತಾಳ ನೋಡು ನಮ್ಮ ತಂಗಿ ಅಂತ ಅನ್ಕೊಂತಾಳ ಅಂತಂದು ಏನು ಅನ್ಲಿಲ್ಲ. ಹೋಗಕ್ಕ ನೋಡು ಅಂತ ಅಂದಾನಿ. ಅದು ನೋಡಿದ್ರೆ ತಡೆ ಹೆಣ್ಣಲ್ಲ ನಮ್ಮ ಅಕ್ಷತಾ. ಏನಾರ ಒಂದು ಅಂದ್ಲು ಅಂದ್ರೆ ಎದಕ್ ಬೇಕು ತಡಿ ಹೊಕ್ಕಾನಿ. ಚಂದಾಗಿ ಎರದ್ವಿ, ನಿದ್ದೆ ಮಾಡಾಕತ್ತಾಳವ. ಮೈ ಮಕ್ಕ ನೋಡಂಗದ್ದಿಲ್ಲ ಹುಡುಗಿಗೆ. ಮೊನ್ನೆ ಎರ್ದದ್ದು ನಂದು ಜಳಕ ಆತು. ಒಂದಿಟ್ಟು ಅಡ್ಡರ ಹಾಕಾನಿ, ಸಾಕಾತವ. ಇವ ಬೆನ್ನ ಅದು ನುಯ್ಯಾಕತ್ತೈತಿ. ಅಕ್ಷತಾ, ಇದು ಯಾರ್ದು ದೊಣಿ ದೊಡವಂದಿದ್ದಂಗೈತಿ. ಆಕೆ ಯಾಕೆ ಬಂದ್ಲೇನ ಇಲ್ಲಿಗೀಗ? ನನಗೆ ನಮ್ಮ ಓನಿದ್ರಿ ಹೇಳ್ಯಾನ ನೋಡು. ಮತ್ತೆ ದೊಡವು ಬಂದ್ಲು ಅಂದ್ರೆ ಮತ್ತೆ ನಾನಂತರ ಸುಮ್ಮನೆ ಇರೋದಿಲ್ಲ. ಮತ್ತೆ ಜಗಳನ ಮಾಡ್ತಾನಿ. ಮತ್ತೆ ಒಳಗೂ ಕರ್ಕೊಳಕ್ ಹೋಗ್ಬೇಡ ಅಂತಂದು ಎಷ್ಟರ ಆಯ್ತು ನೋಡಿ ನಮ್ಮ ಹೋಗಂತ ಇವ. ಇಷ್ಟು ನನ್ನ ಮಗಳು ಹಿಂಗದಾಳ ಅನ್ನೋದು ಕಬ್ರಲ್ ನೋಡು. ಮತ್ತೆ ಒಲ್ಲೆ ಅಂದಕ್ಕೆ ಮತ್ತೆ ಹೋಗ್ಲಿ ಬಿಡು ಅಂತಂದು ಇಲ್ಲೇ ಅದನಿ. ನಮ್ಮ ಬ್ಯಾಸ್ರಕ್ಕಳ ಅಂತಂದು ಮತ್ತಿಕ್ಕಿನ್ನ ನಮ್ಮ ದೊಡವನು ಅದಕ್ಕೆ ಮನೆ ಬಿಟ್ಕೊಂತದ್ದಾಳಿಕಿ. ಏನ್ ಮಾಡಕತ್ತಿ ಮಗಳು? ಏನ್ ಮಾಡಕತ್ತಾಳ ಆಕಿ? ಏನಾರ ಮಾಡ್ಲಿ ನಿನಗೆ? ಅದಕ್ಕೆ ನೀ ಅದಕ್ಕೆ ಬಂದು ದೊಡವ ಓದಿಲ್ಲಿಗೆ? ಅಯ್ಯೋ, ಅದಕ್ಕೆ ಯಾಕಂಗೆ ಮಾತಾಡಕತ್ತೀವ? ಅಲ್ಲ, ಏನು ದೊಡವ ಅನ್ನೋದು ಇದು ಇಲ್ದಂಗ ಹೆಂಗ್ ಮಾತಾಡ್ತಿದೀಯಲ್ಲ? ಹೌದು, ಏನಾಗಿತ್ತು ಅಕ್ಷತಾ? ನನಗೆ ಏನಾಗೋದು ಬೇಡ, ನೀ ಏನು ಕೇಳೋದು ಬೇಡ. ಮತ್ತೆ ಸುಮ್ಮನೆ ಓದಿ ಸರಿ ನೋಡ್ದೊಡವ. ಮತ್ತೆ ನನ್ನ ಕುಟಾಗ ಏನಾರ ಅನ್ಸ್ಕೋಬೇಡ. ಈ ಹುಡುಗಿಯಲ್ಲ ಏನ್ ಅನ್ನಕತ್ತೈತೆ ಏನವ? ಅಲ್ಲಿ ನೋಡ ನಿನ್ನ ಮಗಳು ಹೆಂಗ್ ಮಾತಾಡ್ತಾಳ ಲಕ್ಷ್ಮವ್ವ. ಏನಾಗಿದ್ದೀಕಿಗೆ? ಏನ್ ಮಾಡಿ ನಾನಂತದ? ಅಕ್ಷತಾ ಏನಾತ? ಇದಕ್ಕೆ ನಿಮ್ ದೊಡ್ಡಗ್ ಜೋರ್ ಮಾಡಕತ್ತಿ? ಮರ್ಯಾದಿಂದ ಹೇಳಾಕತ್ತಾನಿ. ಮತ್ತೆ ಹೇಳಾಕತ್ತ ನೋಡು, ದೊಡ್ಡವ್ ಕರ್ಕೊಂಡು ಹೋಗಿ. ನೀನ್ ಹೇಳಿದ್ದಿಲ್ಲೇನ? ನಾನು ಮತ್ತೆ ಸುಮ್ಮನೆ ಸಿಟ್ಟು ತರಸಕ್ ಹೋಗ್ಬೇಡ ನೋಡು. ನನಗೆ ಕರ್ಕೊಂಡು ಹೋಗ. ನಾನು ಮತ್ತೆ ನೋಡು, ನಾ ಇಲ್ಲಿ ಇರೋದೇ ಇಲ್ಲಿ ನೋಡು. ಮತ್ತೆ ಹೋಗ್ಬಿಡ್ತಾನ ನನ್ನ ಗಂಡನ ಮನೆಗೆ. ಅಯ್ಯಯ್ಯ, ಇದಕ್ಕಂಗೆ ಮಾಡ್ತೀವ? ಬಾ ಇಲ್ಲಿ ಯಾಕ? ಅಯ್ಯಯ್ಯ, ಏನಾಗಿತ್ತು ಹೇಳ್ರಿ? ಇಲ್ಲೇ ಹೇಳ್ಬೇಕು ನನಗೆ. ಅದು ಏನ್ ಯಾಕ ಹಂಗೆ ಮಾಡಕತ್ತಾಳ? ಏನ್ ಮಾಡ್ಯಾಳೇನ ಅಂತದಕ್ಕಿಗೆ? ಏನಿಲ್ಲ, ಬಾ ಇಲ್ಲಕ್ಕ. ನಾ ಹೇಳ್ತಾನೆ, ಬಾ ಇಲ್ಲಿ. ಹೇಳೋದ್ ಬೇಡ, ಇಲ್ಲೇ ಹೇಳಿಲ್ಲ. ಏನಾತ? ನೀ ಮಾಡೋದು ನಂದರಿ ಕೆಲ್ಸಗಳು ನೀನು ನೆನಪರೋದಲ್ವಾ? ಅದಕ್ಕೆ ಏನಾತಂತ ಕೇಳ್ತಿದಿ? ನನಗ ಸುಮ್ಮನೆ ಕುಗ್ಯಾಡಕ ಚೀರಾಡಕ ಹಚ್ಚಿಬಿಡ ದೊಡವ. ಹೇಳ್ತಾನೆ ನೋಡ್ ನಾನು. ಅಕ್ಷತಾ, ಬಾಂಟಿಯಾಗಿ ಮೆಲ್ಲಕ್ ಮಾತಾಡ, ನಿಧಾನ ಸರಿ. ಹಂಗೆ ಯಾಕಂಗ ಚೀರಿ ಕೂಗಿ ಮಾತಾಡ್ತಿದ್ದೀನಿ? ಏನು ಹಂಗೆ ಮಾತಾಡಬಾರ್ದಂದ್ರೆ ಮತ್ತೆ ನೀಕಿನ ಮನೆ ಬಿಟ್ಕೊಳಕ ಹೋಗ್ಬಾರ್ದು ನೋಡು. ಅಂತದ್ ಏನ್ ಮಾಡೈತೆ ಹೇಳವ ನೀನು? ಲಕ್ಷ್ಮವ್ವ, ಅದು ಏನ್ ಅನ್ನೋದು ತಿಳ್ಕೊಬೇಕು ನಾನು ಇವತ್ತು. ಏನಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಮಾಡಿರ್ತಿಲ್ಲ ಗನಂದರಿ ಕೆಲ್ಸಗಳು ನಿಮ್ಗೆ ಗೊತ್ತಿರೋದಿಲ್ಲ. ಎಲ್ಲ ನಮಗೆ ನೆನ್ಪಿರ್ತಾವಾಟ. ಈ ಬಂದ್ನೆ ಇದ್ನೇ ಹೋದ್ನೆ ಅಂತಂದು ಅಷ್ಟ ಮಾಡು. ನಮ್ಮ ಹೋಗಿ ಇದ್ದದ್ದೊಂದು ತಲೆ ತುಂಬಿಕಿನ ಇದನ್ನ ಹಾಳು ಮಾಡ್ಬೇಡ ಬುದ್ಧಿನ ಅಂತ. ಚಲೋ ಇದ್ಲು ನಮ್ಮವ್ವ. ನಿನ್ನ ಮಾತು ಕಟ್ಕೊಟ್ಕೊಂಡು ಅರ್ಧಕ್ಕರ್ಧ ಹಾಳಾಗ್ಬಿಟ್ಟಾಳ. ನಿನ್ ಮಗಳಿಗೆ ಹೇಳ ಲಕ್ಷ್ಮವ್ವ, ಗೊತ್ತಾಕತ್ತಿಲ್ಲ ನಿನಗ? ಸುಮ್ಮನೆ ನಿಂತಿದ್ಯಲ್ಲ, ಎಷ್ಟು ಮಾತಾಡಕತ್ತಾಳ ನಿನ್ನ ಮಗಳು? ಏನ ಅಂತದೇನ್ ಮಾಡಿದ್ದೇನೆ? ಇದಕ್ಕ ನಮ್ನಿ ಮಾಡಕತ್ತಾಳಕಿ? ಏನಿಲ್ಲ, ಸುಮ್ನಿರಿ ಅಕ್ಕ. ಅಕ್ಷತಾ, ಸುಮ್ನೆ ಇರ್ತಿಲ್ವಾ ನೀನು? ಹಿಂಗ್ ಮಾಡಿ ಮತ್ತೆ
ಇಲ್ಲಿ ನೋಡ ಮತ್ತ ತಂಗಿ ಮಗಳಂದು ಸುಮ್ಮನೆ ಅದನ್ನ ಯಕ್ಷತ ನಾನು ಏನ್ ಮಾಡೈತಿ ಅಂತ ಹೇಳಿ ನೀನ ಹೇಳಿ ಮಾತಾಡ ಏನಂಗ ಏನ್ ಮಾಡೀನಿ ನಂಗ ಸುಮ್ಮನೆ ಹುಯಿ ಅಂತಿದಿ ದೊಡವ ಅನ್ನೋದು ಮರ್ಯಾದಿಲ್ಲ ನಂಗ ಅವತ್ತು ನಂದು ಸೀಮಂತಕ್ಕೆ ಬಂದಾಗ ಏನ್ ಮಾಡಿದಿ ನೀನು ಏನ್ ಮಾಡೇನಂತ ಅದು ನೀನ್ ಸೀಮಂತಕ್ಕೆ ಬಂದಾಗ ಸುಮ್ಮನೆ ಇರ್ಲಾರ್ದ ಆಕಿ ನಮ್ಮ ಅವನು ಕರ್ಕೊಂಡು ಆಕಿ ಲಕ್ಷ್ಮಿಗೆ ಹಂಗ್ ಮಾಡು ನಿನ್ ಮಗಳು ಕುಟಗ ನಿಂದ್ರಿಸ್ಬೇಡ ಕುಂದ್ರಿಸ್ಬೇಡ ಹಂಗ ಹಿಂಗ ಅಂತಂದು ಎಲ್ಲ ತಲೆ ತುಂಬಿದಿ ನಮ್ಮವ್ವ ಆಕಿ ನೋಡಿದ್ರಂಗ ಹೆಂಗ ಮಾಡಕ್ಕೆ ಅಂತಿದಿ ಈಗ ಒಂದಿಟ್ಟು ಇದಾಗ್ಯಾಳ ಏನ ಮಂದಿಗೆ ಯಾರೇನ ಮಕ್ಕಳಾಗ್ಲಿಲ್ಲದ್ರೇನ ಅವ್ರದ್ದೇನು ಇದ್ರ ತಪ್ಪುರೋದಿಲ್ಲ ಏನಿಲ್ಲ ದೇವ್ರ ಕೊಡ ಟೈಮ್ನಾಗ ಕೊಡ್ತಾನ ಇನ್ನೊಬ್ರಿಗೆ ಏನ್ ಅನ್ಲಿಲ್ಲಂಗ ಸುಮ್ಮನೆ ಇರೋದ್ ಕಲಿಬೇಕು ಅದನ್ನ ಬಿಟ್ಟು ನಿಮ್ದೇಟ್ ಐತೆ ಅಟ್ ನೋಡ್ಕೋಬೇಕು ಇಲ್ಲಕ್ರ ಇನ್ನೊಬ್ರಂತ ತಲೆ ತುಂಬದ್ ಬಿಡ್ಬೇಕು ಅಯ್ಯಯ್ಯ ನೀನು ಒಳ್ಳೇದು ಕೇಳಿದ್ನಲ್ಲೇ ತಾಯಿ ನಾನು ನಿನ್ ಕೆಟ್ಟದಾಗ್ಲಿ ಅಂತಂದು ಹೇಳ್ದೆ ನಾನು ನೀನು ನಿನ್ ಕೂಸು ಚಂದಾಗಿರ್ಲಿ ಅಂತಂದು ಹೇಳ್ದೆ ಅದೇನ ಮಾಡ್ಬಾರದ್ ಮಾಡಿಲ್ಲ ಏನು ಹೇಳಬಾರದ್ ಹೇಳಿಲ್ಲ ಹೇಳ ನೀನ್ ಬಾಂಚು ನಿಂತ್ಕೊಂದಿಯಲ್ಲ ಈಕಿನ ಲಕ್ಷ್ಮವ್ವ ಎಲ್ಲ ಹೇಳತ್ವಾ ನಾ ಏನ್ ಮಾಡ್ಲಿ ಹೇಳಿದ್ರೆ ತಿಳ್ಕೊಳಂಗ ಇಲ್ಲ ಯಾಕೆ ಒಳ್ಳೇದಕ್ಕೆ ಹೇಳೈತಿ ಅಂತ ಅಂದ್ರೆ ಮತ್ತೆ ಹಿಂಗ್ ಮಾಡ್ತಾಳ ನೋಡು ಮನಿ ಬಂದರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಬರ್ ಇಲ್ಲ ಹೆಂಗ್ ಮಾಡ್ತಾಳ ಆ ಕಬರ್ ಇಟ್ಕೊಂಡ ಮಾತಾಡಕತ್ತಾನಿ ನೋಡು ಈಗ ಗರ್ಭಿಣಿಯದಳ ಅಕ್ಕ ಏನ ಆಕಿ ಎಷ್ಟು ಮನ್ಸಿ ಬ್ಯಾಸರ ಮಾಡ್ಕೊಂಡು ಹೋದ್ಲು ಗೊತ್ತೇನ ಅವತ್ತು ನಮ್ಮ ಮನೆಗೆ ಉಣ್ಲಿಲ್ಲಂಗ ತಿನ್ಲಂಗ ಒಂದು ಫೋಟೋಕ್ ನಿಂದಿರ್ಲಿಲ್ಲ ಹಂಗ ಹೋದ್ಲು ನೀವು ಮಾಡಿದ್ದಕ್ಕೆ ಮಾತಾಡಿದಕ್ಕಲ್ಲ ಆಕೆ ಹೆಂಗ್ ಹೋಗಿದ್ದು ನೀ ಬಂದರ ಹತ್ರ ಚಂದ ಮಾತಾಡ್ತಿ ಬಿಡವ ಆತ ಏನ ನೀನ್ ಒಳ್ಳೇದಕ್ಕ ನಮ್ ತಂಗಿ ಮಗಳು ಚಂದಾಗಿರ್ಲಿ ಅಂತಂದ ಏನ ಬಂದ್ ಹೇಳಿದ್ದಕ್ಕ ಒಳ್ಳೆ ಮರ್ಯಾದಿನ ಕೊಟ್ಟಿ ಅಕ್ಕ ನಿಂದ್ರ ಅಕ್ಕ ನಿಂದ್ರ ಏನೋ ಗೊತ್ತಿಲ್ಲ ಮಾತಾಡ ನಿಂದ್ರಕ್ಕ ಅಲ್ಲ ನಿನ್ಗೇನು ತಲೆಗಿಲೆ ಬುದ್ಧಿ ಐತಿ ಏನು ಸಗಡಿ ತುಂಬ್ಕೊಂಡಿ ನೀನು ಯಾಕವ ಹೌದ ಚಂದಂಗ್ ಮಾತಾಡ ಅಲ್ಲ ಹುಡುಗಿ ಅಲ್ಲ ಏನು ದೊಡ್ಡವ ಅನ್ನೋದು ಕಬರ್ ಇಲ್ದಂಗ ಏನು ದೊಡ್ಡರ ಹತ್ರ ಹೆಂಗ್ ಮಾತಾಡೋದು ಅಂತದೇನ್ ಮಾಡಿದ್ಲಕ್ಕಿ ನಿನ್ಗ ಬಂದಕ್ಕಿ ಹತ್ರ ಹಂಗ ಮಾತಾಡೋದು ಇನ್ನು ಚಂದಾಗಿನ ಇನ್ನು ಆಟಗ ಮುಗಿಸೇನಿ ತಿಳ್ಕೊ ಮತ್ತ ಸುಮ್ಮನೆ ನನಗೆ ಸಿಟ್ಟು ತರ್ಸಕ್ ಹೋಗ್ಬೇಡ ನೋಡ್ ನೀನು ಬಾರಿ ಬಿಡು ನಿಂದು ನಿನ್ನ ಮದುವೆಕಿನ ಮುಂಚೆ ಎಷ್ಟೆಲ್ಲ ದುಡ್ಡಿಂದ ಸಹಾಯ ಮಾಡ್ಯಾಳ ಗೊತ್ತೇನ ನಿಮ್ ದೊಡ್ಡವ ಈಗಿನ ಹಂಗ ದೊಡ್ಡ ಮನೆ ಬಿದ್ದಿ ಅನ್ನೋದು ತಲೆಯಾಗ ಇಟ್ಕೊಂಡು ಹಿಂಗ್ ನಾಟಕ ಮಾಡೋದ್ ಬಿಡು ಎಷ್ಟು ನೋಡ್ಯಾರ ಮಾಡಿದವ್ರನ್ನ ನೋಡಿದವ್ರನ್ನ ನೆನ್ಸೋದ್ ಕಲಿ ಒಂದಿಟ್ಟೆ ಅದು ಅಕ್ಕಿನ ಕಳ್ಕೊಂಡಿರೋದು ನಾವೇನ್ ಮರ್ಯಾದೆ ಕೊಡೋದು ಬಿಟ್ಟಿಲ್ಲ ಅಕ್ಕಿ ಮಾಡ್ಕೊಂಡದ್ದು ಅಕ್ಕಿ ಚಂದಾಗಿ ಒಳ್ಳೆ ತಂದಿಂದ ಇದ್ದಿದ್ರೆ ನಾನ್ಯಾಕ ಇದು ಮಾಡ್ಲಿ ನಮ್ ದೊಡ್ಡವ ಅಂತಂದೆ ಜೀವ ಮಾಡ್ತಿದ್ದೀನ ನಮ್ಮ ಹಣೆ ಬರ ಎಲ್ಲ ನಮ್ಮವು ತಕೊಂಡು ನಾವ ಹೊಡ್ಕೋಬೇಕು ನೋಡು ನಿಮ್ಮಂತ ಮಕ್ಕಳು ನಡೆದ ತಪ್ಪಿಗೆ ಇಲ್ಲ ನಮಸ್ಕಾರ ಸ್ನೇಹಿತರೆ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಕತೆಗಳಿಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿರಿ ಇವತ್ತಿನ ಕತೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾಳಿನ ಕತೆಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ